ಮಾಘಪುರಾಣ ಅಧ್ಯಾಯ 21 21ನೇ ದಿನದ ಪಾರಾಯಣ. ಶಿವರಾತ್ರಿ ಮಹಿಮೆ. ಏಕಾದಶಿ ಮಹಾವಿಷ್ಣುವಿಗೆ ಹೇಗೆ ಪ್ರೀತಿಕರವಾದದ್ದು ಅದೇ ರೀತಿಯಾಗಿ ಮಾಘಶುದ್ಧ ಚತುರ್ದಶಿ ಶಿವನಿಗೆ ಬಹುಪ್ರಿಯವಾದದ್ದು. ಇದನ್ನು ಶಿವರಾತ್ರಿ ಎನ್ನುತ್ತಾರೆ. ಮಾಘ ಮಾಸದಲ್ಲಿ ಅಮಾವಾಸ್ಯೆಯ ಮುಂದಿನ ದಿನ ಬರುವ ದಿನವನ್ನೇ ಮಹಾಶಿವರಾತ್ರಿ ಎನ್ನುತ್ತಾರೆ. ಇದು ಮಾಘ ಮಾಸದಲ್ಲಿ ಕೃಷ್ಣ ಪಕ್ಷ ಚತುರ್ದಶಿಯ ದಿನ ಬರುತ್ತದೆ. ಪ್ರತಿ ತಿಂಗಳಿಗೂ ಬರುವ ಮಾಸ ಶಿವರಾತ್ರಿಗಿಂತಲೂ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಮಹಾಶಿವರಾತ್ರಿ ಪರಮೇಶ್ವರನಿಗೆ ಅತ್ಯಂತ ಪ್ರೀತಿಕರವಾದದ್ದು. ಆ ದಿನ ನದಿಯಲ್ಲಾಗಲಿ ಕೊಳದಲ್ಲಾಗಲಿ ಇಲ್ಲವೇ ಬಾವಿಯ ಬಳಿಯಲ್ಲಾಗಲಿ ಸ್ನಾನ ಮಾಡಿ ಶಂಕರನನ್ನು ಪೂಜಿಸಬೇಕು. ಪರಮೇಶ್ವರನ ಅಷ್ಟೋತ್ತರ ಶತನಾಮಾವಳಿ ಸಹಿತವಾಗಿ ಬಿಲ್ವಪತ್ರೆಯಿಂದ ಪೂಜಿಸಬೇಕು. ಹಾಗೆ ಪೂಜಿಸಿ ಶಿವಪ್ರಸಾದವನ್ನು ಸ್ವೀಕರಿಸಿದರೆ ಅಮಾವಾಸ್ಯೆಯ ಸ್ನಾನ ಕೂಡ ಮಾಡದಿದ್ದರೂ ಏನೆಲ್ಲ ಪಾಪ ಹೊಂದಿದ್ದರೂ ಅವೆಲ್ಲವೂ ತಕ್ಷಣ ಬಿಟ್ಟು ಹೋಗುವವು. ಅಲ್ಲದೆ ಕೈಲಾಸ ಪ್ರಾಪ್ತಿಯಾಗುತ್ತದೆ. ಶಿವಪೂಜಾ ವಿಧಾನದಲ್ಲಿ ಶಿವರಾತ್ರಿಗಿಂತಲೂ ಮಿಗಿಲಾದದ್ದು ಮತ್ತೊಂದಿಲ್ಲ. ಆದ್ದರಿಂದ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಚತುರ್ದಶಿ ಉಮಾಪತಿಗೆ ಅತ್ಯಂತ ಪ್ರೀತಿ ಪಾತ್ರವಾದದ್ದು. ಶಿವರಾತ್ರಿಯ ದಿನ ಪ್ರತಿಯೊಬ್ಬರೂ ಜಾತಿ ಭೇದಗಳ ನಿಮಿತ್ತಗಳಿಲ್ಲದೆ ಎಲ್ಲರೂ ಶಿವರಾತ್ರಿ ವ್ರತವನ್ನು ಆಚರಿಸಿ ಜಾಗರಣೆ ಮಾಡಬೇಕು. ಹಿಂದೆ ಶಬರಿ ನದಿ ತೀರದಲ್ಲಿನ ಅರಣ್ಯದಲ್ಲಿ ಕುಲೀನನೆಂಬ ವ್ಯಾಧನು ತನ್ನ ಹೆಂಡತಿ ಮಕ್ಕಳೊಂದಿಗೆ ವಾಸ ಮಾಡುತ್ತಿದ್ದನು. ಆತ ಬೇಟೆಯ ಹೊರತು ಬೇರೇನೂ ಆಲೋಚಿಸದ ಶತಮೂರ್ಖನು. ಬೇಟೆಗೆ ಹೋಗುವುದು, ಪ್ರಾಣಿಗಳನ್ನು ಕೊಲ್ಲುವುದು, ಅವುಗಳನ್ನು ಸುಟ್ಟು ತಾನು ತಿಂದು ತನ್ನ ಹೆಂಡತಿ ಮಕ್ಕಳಿಗೂ ತಿನ್ನಿಸುವುದರ ಹೊರತು ಬೇರೇನೂ ತಿಳಿದಿಲ್ಲ. ಪ್ರಾಣಿಗಳನ್ನು ಬೇಟೆಯಾಡುವುದರಲ್ಲಿ ಸಿದ್ಧ ಹಸ್ತನು. ಕ್ರೂರ ಮೃಗಗಳು ಸಹಿತ ಕುಲೀನನನ್ನು ನೋಡಿ ಹೆದರಿ ಓಡಿ ಹೋಗುತ್ತಿದ್ದವು. ಆದ್ದರಿಂದ ಆತ ಕಾಡಲ್ಲೆಲ್ಲ ನಿರ್ಭಯದಿಂದ ತಿರುಗಾಡುತ್ತಿದ್ದ. ಪ್ರತಿ ದಿನದಂತೆ ಒಂದು ದಿನ ಬೇಟೆಗೆ ಹೋದಾಗ ಆ ದಿನ ಯಾವ ಪ್ರಾಣಿಯೂ ಕಣ್ಣಿಗೆ ಬೀಳಲಿಲ್ಲ. ಬರಿಗೈಯಲ್ಲಿ ಮನೆಗೆ ಹೋಗಲು ಮನಸ್ಸು ಒಪ್ಪದ್ದರಿಂದ ಹೊತ್ತು ಮುಳುಗುತ್ತಿದ್ದಂತೆ ಬಿಲ್ವ ವೃಕ್ಷದ ಮೇಲೆ ಹತ್ತಿ ಬೇಟೆಗಾಗಿ ಪ್ರಾಣಿಗಳನ್ನು ಎದುರು ನೋಡುತ್ತಾ ಕುಳಿತನು. ഇരുಳು ಸರಿದು ಹಗಲಾಗತೊಡಗಿತು. ಬೆಳಗಾಗುತ್ತಿದ್ದಂತೆಲ್ಲ ಚಳಿ ಹೆಚ್ಚಾಗಿ ಮಂಜು ಬೀಳುತ್ತಿದ್ದರಿಂದ ಕೊಂಬೆಗಳನ್ನು ಸಮೀಪಕ್ಕೆ ಎಳೆದುಕೊಂಡು ಅವುಗಳನ್ನು ತನ್ನ ಮೈಗೆ ಹೊದ್ದಿಕೊಳ್ಳುತ್ತಿದ್ದ. ಆ ರೆಂಬೆಗಳಿಗಿದ್ದ ಒಣಗಿದೆಲೆಗಳು ಉದುರಿ ಮರದ ಅಡಿಯಲ್ಲಿದ್ದ ಶಿವಲಿಂಗದ ಮೇಲೆ ಬೀಳುತ್ತಿತ್ತು. ಆ ದಿನ ಮಹಾಶಿವರಾತ್ರಿ. ಅದರಲ್ಲೂ ವ್ಯಾಧನು ಹಗಲೆಲ್ಲ ಏನೂ ತಿನ್ನದೆ ರಾತ್ರಿಯೆಲ್ಲ ಜಾಗರಣೆ ಮಾಡಿದನು. ತನಗೆ ಅರಿವಿಲ್ಲದೆಯೇ ಬಿಲ್ವಪತ್ರೆಗಳು ಶಿವಲಿಂಗದ ಮೇಲೆ ಬಿದ್ದಿತು. ಇನ್ನೇನಿದೆ, ಶಿವರಾತ್ರಿಯ ಫಲ ಕುಲೀನನಿಗೆ ಪ್ರಾಪ್ತವಾಯಿತು. ಮಾಘ ಮಾಸದಲ್ಲಿ ಕೃಷ್ಣ ಪಕ್ಷ ಚತುರ್ದಶಿ ರಾತ್ರಿ ಇಡೀ ಜಾಗರಣೆ ಮೇಲಾಗಿ ಶಿವಲಿಂಗದ ಮೇಲೆ ಬಿಲ್ವಪತ್ರೆಗಳು ಬಿದ್ದಿದ್ದು, ಏನೂ ತಿನ್ನದೆ ಉಪವಾಸವಿದ್ದುದು ಈ ಎಲ್ಲವೂ ಆ ವ್ಯಾಧನಿಗೆ ಒಳ್ಳೆಯದನ್ನೇ ಮಾಡಿತು. ಜರ ಮರಣಗಳಿಗೆ ಮೇಲು ಕೀಳಾಗಲಿ ಶಿಶು ವೃದ್ಧ ಭೇದಗಳಿಲ್ಲ. ಪೂರ್ವದಲ್ಲಿ ಮಾಡಿದ ಪಾಪ ಪುಣ್ಯಗಳನ್ನು ಹಿಡಿದು ಮನುಷ್ಯನು ತನ್ನ ಜೀವನವನ್ನು ಕಳೆಯಬೇಕಾದ್ದೇ. ಮತ್ತೆ ಕೆಲವು ವರ್ಷಗಳಿಗೆ ಆ ಕುಲೀನನಿಗೆ ವೃದ್ಧಾಪ್ಯ ಉಂಟಾಗಿ ಮರಣ ಸನ್ನಿಹಿತವಾಗಿ ಪ್ರಾಣ ಬಿಟ್ಟನು. ತಕ್ಷಣ ಯಮದೂತರು ಬಂದು ಆತನ ಪ್ರಾಣವನ್ನು ತೆಗೆದುಕೊಂಡು ಹೋಗುತ್ತಿದ್ದಾಗ ಕೈಲಾಸದಿಂದ ಶಿವದೂತರು ಬಂದು ಯಮದೂತರ ಕೈಯಲ್ಲಿದ್ದ ವ್ಯಾಧನ ಜೀವಾತ್ಮವನ್ನು ತೆಗೆದುಕೊಂಡು ಶಿವನ ಬಳಿಗೆ ಹೋದರು. ಯಮದೂತರು ಏನು ಮಾಡಲಾಗದೆ ಬರಿಗೈಯಲ್ಲಿ ಹಿಂದಿರುಗಿ ಯಮನಲ್ಲಿ ನಡೆದ ವೃತ್ತಾಂತವನ್ನು ತಿಳಿಸಿದರು. ಯಮನು ಸ್ವಲ್ಪ ಕಾಲ ಆಲೋಚಿಸಿ ಶಿವನ ಬಳಿ ಹೋದನು. ಶಿವ, ಪಾರ್ವತಿ, ಗಣಪತಿ, ಕುಮಾರಸ್ವಾಮಿ, ತುಂಬುರ, ನಾರದಾದಿ ಗಣಗಳಿಂದ ಕೂಡಿದ್ದ ಒಡಲಗ್ಗದ ಸಮಯದಲ್ಲಿ ಯಮನು ಬಂದು ಶಿವನಿಗೆ ನಮಸ್ಕರಿಸಿದ. ಉಮಾಪತಿಯು ಯಮನನ್ನು ಹರಸಿ ಉಚಿತ ಸನವನ್ನು ನೀಡಿ ಕುಶಲ ಪ್ರಶ್ನೆಗಳನ್ನು ಕೇಳಿ ಬಂದ ಕಾರಣವೇನೆಂದು ಪ್ರಶ್ನಿಸಿದನು. ಅದಕ್ಕೆ ಯಮನು, ಮಹೇಶ್ವರ, ಬಹಳ ದಿನಗಳ ನಂತರ ನಿನ್ನ ದರ್ಶನ ಭಾಗ್ಯವಾಗಿದ್ದಕ್ಕೆ ತುಂಬ ಆನಂದ ಪಡುತ್ತಿದ್ದೇನೆ. ನಿನ್ನ ದರ್ಶನ ಮಾಡಲು ಕಾರಣವೇನೆಂದರೆ ಇಷ್ಟಕ್ಕೆ ಮುಂಚೆ ಶಿವದೂತರು ಕರೆದುಕೊಂಡು ಬಂದ ವ್ಯಾಧನು ಮಹಾಪಾಪಿ, ಕ್ರೂರಿ, ದಯಾದಾಕ್ಷಿಣ್ಯಗಳಿಲ್ಲದೆ ಪ್ರಾಣ ಹಿಂಸೆ ಮಾಡಿದ್ದಾನೆ. ಒಂದು ದಿನ ಎಂದರೆ ಮಹಾಶಿವರಾತ್ರಿಯ ದಿನ ತಾನು ಅನಿರೀಕ್ಷಿತವಾಗಿ ಪ್ರಾಣಿಗಳು ಸಿಗದಿದ್ದರಿಂದ ಆಹಾರ ಸೇವಿಸಲಿಲ್ಲ. ಪ್ರಾಣಿಗಳನ್ನು ಬೇಟೆಯಾಡುವುದಕ್ಕೆ ಆ ರಾತ್ರಿಯೆಲ್ಲ ಎಚ್ಚರವಾಗೇ ಇದ್ದನೇ ಹೊರತು ಚಿತ್ತಶುದ್ಧಿಯಿಂದ ಆತನು ಶಿವಲಿಂಗವನ್ನು ಪೂಜಿಸಲಿಲ್ಲ. ಆದ್ದರಿಂದ ಆತನನ್ನು ಕೈಲಾಸಕ್ಕೆ ಕರೆದುಕೊಂಡು ಬಂದದ್ದು ಸರಿಯೇ? ಅಷ್ಟು ಮಾತ್ರಕ್ಕೆ ಆತನಿಗೆ ಕೈಲಾಸ ಪ್ರಾಪ್ತಿಯಾಯಿತೆ ಎಂದ ಯಮನು ಮನವಿ ಮಾಡಿಕೊಂಡನು. ಮುಗುಳ್ನಕ್ಕ ಶಿವನು ಯಮಧರ್ಮರಾಜ, ನನಗೆ ಅತ್ಯಂತ ಪ್ರೀತಿಕರವಾದ ಮಹಾಶಿವರಾತ್ರಿ ಪರ್ವ ದಿನದಲ್ಲಿ ಬಿಲ್ವ ಪತ್ರೆಗಳನ್ನು ನನ್ನ ಮೇಲೆ ಹಾಕಿ ಆಹಾರವಿಲ್ಲದೆ ಜಾಗರಣೆಯಲ್ಲಿದ್ದ ಈ ವ್ಯಾಧನೂ ಕೂಡ ಪಾಪ ವಿಮುಕ್ತನಾಗಬಲ್ಲ. ಈ ಕುಲನಿಗೂ ಕೂಡ ಈ ವ್ರತ ಫಲ ದಕ್ಕಬೇಕಾದ್ದೆ.
ಆದ್ದರಿಂದ ಈ ವ್ಯಾಧನು ಪಾಪಾತ್ಮನಾದರೂ ಆ ದಿನ ಶಿವರಾತ್ರಿ ಮಹಿಮೆಯಿಂದ ನನ್ನ ಸಾಯುಜ್ಯ ಪ್ರಾಪ್ತವಾಗಿದೆ ಎಂದು ಪರಮೇಶ್ವರನು ಯಮನಿಗೆ ವಿವರಿಸಿದನು. ಇಲ್ಲಿಗೆ 21ನೇ ಅಧ್ಯಾಯ ಸಮಾಪ್ತವು.